ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣಿನ ಗುಡಿಯೊಳಗೆ, ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾರೆವೋ ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣಿನ ಗುಡಿಯೊಳಗೆ, ಕಲ್ಲು ಮಣ್ಣಿನ ಗುಡಿಯೊಳಗೆ ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲುಕದೆ ಇದ್ದರೆ, ಅಮೃತದ ಸವಿ ಇದೆ ನಾಲಿಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣಿನ ಗುಡಿಯೊಳಗೆ, ಕಲ್ಲು ಮಣ್ಣಿನ ಗುಡಿಯೊಳಗೆ. ಹತ್ತಿರವಿದ್ದರು ದೂರ ನಿಲ್ಲುವೆವೋ, ನಮ್ಮಯ್ಯ ಹಮ್ಮಿನ ಕೋಟೆಯಲ್ಲಿ ಎಷ್ಟೋ ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ, 4 ದಿನದ ಈ ಬದುಕಿನಲ್ಲಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣಿನ ಗುಡಿಯೊಳಗೆ, ಕಲ್ಲು ಮಣ್ಣಿನ ಗುಡಿಯೊಳಗೆ, ಕಲ್ಲು ಮಣ್ಣಿನ ಗುಡಿಯೊಳಗೆ. ಇದು ನಮ್ಮ JS ಅವರ ಹಾಡು. ಬಹಳ ಅತಿ ಅದ್ಭುತವಾದಂಥ ವೇದಿಕೆ ಇದು. ಯಾಕಂದ್ರೆ ನಮ್ಮಂಥವ್ರು ಬರಲೇಬೇಕು, ಮಾತಿನ ಮಲ್ಲರು ನಾವು. ಹಾಗಾಗಿ ಇಂಥ ವೇದಿಕೆಗಳಲ್ಲಿ ಮಾತನಾಡಲೇಬೇಕಾದ ಧರ್ಮ. ನಮ್ಮ ರೋಹಿಣಿ ಅಕ್ಕವರು ಮಾತನಾಡುವಾಗ ಕಿತ್ತೂರು ಉತ್ಸವಕ್ಕೆ ಕರೆಸಿದಿರಿ, ಬೈಲೊಂಗಲ ತಾಲೂಕಕ್ಕೆ ಯಾಕೆ ಅಂತ ಪ್ರಶ್ನೆ ಆಯಿತು ಅಂತ ಕೇಳಿದ್ರು. ನಿಜಗುಣ ಸ್ವಾಮಿಗಳು ಯಾಕೆ ಕಿತ್ತೂರು ಉತ್ಸವಕ್ಕೆ ಕರೀಲಿಲ್ಲ ಅಂತ ನಾವೇನು ಕಿತ್ತೂರವರಲ್ಲ, ಬೈಲೊಂಗಲದವರಲ್ಲ, ಕರ್ನಾಟಕದವರು ಇದ್ದೀವಿ. ಅದಕ್ಕಾಗಿ ಕರ್ನಾಟಕದಲ್ಲಿ ಎಲ್ಲ ಕಡೆಯಲ್ಲಿ ನಮಗೆ ಮಾತನಾಡುವ ಹಕ್ಕಿದೆ ಅನ್ನತಕ್ಕಂಥದ್ದು ನಾನು ಇಲ್ಲಿ ಪ್ರತಿಪಾದಿಸ್ತೇನೆ. ಆಮೇಲೆ ನಮ್ಮ ಬಾಬಾ ಸಾಹೇಬ್ ಪಾಟೀಲ್ರು ನೀವೇ ಸನ್ನಿಧಾನವನ್ನು ವಹಿಸಬೇಕು ಅಂತ ಫೋನ್ ಮಾಡಿದರು, ಬಹಳ ಮುಖ್ಯವಾಗಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೇವೆ. ಬಹಳ ಜವಾಬ್ದಾರಿತವಾದಂಥ ಒಂದು ವೇದಿಕೆ ಇದು. ಕೇವಲ ಎಂಟರ್ಟೈನ್ಮೆಂಟ್ ಆಗಬಾರ್ದು. ಬಹಳ ಜನರಿಗೆ ಇದೊಂದು ರಂಜನೆ ಆಗ್ತಾ ಇದೆ. ಎಲ್ಲ ರಂಜನೆ ಆಗಬಾರ್ದು. ಏನೋ ಒಂದು ದಿವಸದ ಬಣವೆಯ ಬೆಂಕಾಗಿ ಒಂದು ಥರ ಹುಲ್ಲು ಸುಟ್ಟಾಗಿ ಸುಡಬಾರ್ದಿತ್ತು. ಕಾರಣ, ಒಂದು ಭಾಷೆ ಸತ್ತೋಯ್ತು ಅಂತಂದ್ರೆ ಇಡೀ ಭಾಷೆಯ ಜೊತೆಯಲ್ಲಿ ಸಂಸ್ಕೃತಿ ಸತ್ತೋಗ್ಬಿಡ್ತದೆ. ಒಂದು ಭಾಷೆ ಹೊರಟೋಯ್ತು ಅಂದ್ರೆ ಇಡೀ ಭಾಷೆ ಹಿಂದೆ ಸಂಸ್ಕೃತಿ ಹೊರಟೋಗ್ತದೆ. ಹಾಗಾಗಿ ಬಹಳ ನೀವು ಜಾಗತಿಕ ಮಟ್ಟದಲ್ಲಿ ನೋಡಿರ್ಬೋದು, ಬಹಳ ಬೆರಳೆಣಿಕೆಯಷ್ಟು ಜನಾಂಗದ ಭಾಷೆ ಇರೋದು ಅಂತಂದ್ರೆ ಕೊಂಕಣಿ ಭಾಷೆ. ಅದಕ್ಕೆ ಈ ದೇಶದೊಳಗಡೆ ಕೊಂಕಣಿ ಭಾಷೆಗೆ ಭಾಷಾ ಅಲ್ಪಸಂಖ್ಯಾತದ ಸ್ಥಾನಮಾನಗಳಿದೆ. ಭಾಷಾ ಅಲ್ಪಸಂಖ್ಯಾತದ ಸ್ಥಾನಮಾನ ಇದೆ ಕೊಂಕಣಿ ಭಾಷೆಗೆ. ಕಾರಣ, ಅದು ಬಹಳ ಕಡಿಮೆ ಜನ ಇರೋದರಿಂದ ಆ ಭಾಷಾ ಅಲ್ಪಸಂಖ್ಯಾತ ಅನ್ನತಕ್ಕಂಥ ಶಬ್ದದ ಮೇಲೆ ಅನೇಕ ಸವಲತ್ತುಗಳನ್ನು ರಾಷ್ಟ್ರ ಮಟ್ಟದಲ್ಲಿ ತೆಗೆದುಕೊಳ್ಳುತ್ತದೆ. ಹಾಗೆ ಈ ಕನ್ನಡ ಅನ್ನತಕ್ಕಂಥ ಭಾಷೆ ಇದೆಯಲ್ಲ, ಇದಕ್ಕೆ ತನ್ನದೇ ಆದಂಥ ಹಿನ್ನೆಲೆ ಇದೆ, ತನ್ನದೇ ಆದಂಥ ಪರಂಪರೆ ಇದೆ.
ತನ್ನದೇ ಆದಂಥ ಇತಿಹಾಸ ಇದೆ, ತನ್ನದೇ ಆದಂಥ ಅನುಸಂಧಾನ ಇದೆ, ತನ್ನದೇ ಆದಂತಹ ಮಾತೃವಾತ್ಸಲ್ಯತೆ ಮಮತೆಯ ಮಗು ಇದೆ. ಅದು ನಮ್ಮಗಳಿಗೆ ಈ ಕನ್ನಡದ ಭಾಷೆಯ ಬಗ್ಗೆ ಬಹಳ ಜನರಿಗೆ ಒಂದು ಥರ ಎಲ್ಲೋ ಒಂದು ಕಡೆ ಅದು ಇತ್ತೀಚೆಗೆ ಕಡಿಮೆ ಆಗ್ತಿದೆ ಅನ್ನತಕ್ಕಂಥದ್ದು ನಾವು ಕಾಣುತ್ತಾ ಇದ್ದೇವೆ. ನೋಡಿ, ಚೀನಾ ದೇಶದಲ್ಲಿ ಚೀನಾದ ಭಾಷೆ ಇದೆ. ಈ ಭಾಷೆಯನ್ನು ನೀವು ಅವರು ಇಂಗ್ಲಿಷ್ ಭಾಳ ಕಲ್ತಿಲ್ಲ, ಇಂಗ್ಲಿಷ್ ಬಳಸೋದು ಇಲ್ಲ ಅವರು. ಆದರೆ ಇಡೀ ಜಾಗತಿಕ ಮಟ್ಟದಲ್ಲಿ ಅವರ ವ್ಯಾಪಾರ ವಹಿವಾಟು ಎಲ್ಲ ವ್ಯವಸ್ಥೆಗಳಿದೆ. ಆ ಭಾಷೆಯ ಮೇಲೆ ಆ ಸಮಾಜವನ್ನು ಅವರು ಕಟ್ಟುತ್ತಾರೆ. ಜಪಾನ್ ದೇಶದೊಳಗಡೆ ಅದೇ, ಆ ಭಾಷೆಯ ಮೇಲೆ ಇಡೀ ಜಗತ್ತನ್ನು ಕಟ್ತಾರೆ. ನಾನು ವಿದೇಶಕ್ಕೆ ಹೋದಾಗ ಎಲ್ಲ ಕಡೆಯಲ್ಲಿ ಕೇಳಿದೆ ಚೀನಾ ಭಾಷೆದವರಿಗೆ, ನಿಮ್ಗೆ ಇಂಗ್ಲಿಷ್ ಬರ್ತದೋ ಇಲ್ಲೋ ಅಂತ. ಇಲ್ಲ, ಇಂಗ್ಲಿಷ್ ಬರೋದು ಮುಖ್ಯ ಅಲ್ಲ, ನಮ್ಮ ಭಾಷೆಯಲ್ಲೇ ಅವರು ಎಲ್ಲವನ್ನ ಬಳಸಿ ಕೇಳ್ತಾರೆ ಅಂತಂತಾರೆ. ಅಂದರೆ ಆ ಭಾಷೆಯ ತಾಕತ್ತೇನು ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕು. ಬುದ್ಧ ತನ್ನ ಪಾಲಿ ಭಾಷೆಯಲ್ಲಿ ಧರ್ಮವನ್ನು ಕಟ್ಟದ, ಪಾಲಿ ಭಾಷೆಯಲ್ಲಿ ಬೌದ್ಧ ಧರ್ಮವನ್ನು ಕಟ್ಟಿರ್ತಕ್ಕಂಥ ಬುದ್ಧದೇವನ ಭಾಷೆ ಇಡೀ ಜಗತ್ತಿನಲ್ಲಿ ಪಾಲಿ ಭಾಷೆಯ ಒಳಗಡೆ ಆ ಧರ್ಮ ಬೆಳೀತು, ಪಾಲಿ ಭಾಷೆಯಲ್ಲೇ ಬೆಳೀತದ್ದು. ಅದೇ ರೀತಿಯಲ್ಲಿ ಜೈನ ಸಮುದಾಯದಲ್ಲಿರ್ತಕ್ಕಂತಹ ಪ್ರಾಕೃತ ಭಾಷೆಯನ್ನು ನಾವು ನೋಡ್ತೇವೆ. ಈ ಪ್ರಾಕೃತ ಭಾಷೆಯಲ್ಲಿರ್ತಕ್ಕಂತಹ ಧರ್ಮವನ್ನ ಇಡೀ ಜಗತ್ತಿನಲ್ಲಿ ಪ್ರಾಕೃತ ಭಾಷೆಯಲ್ಲೇ ಪ್ರತಿಪಾದನೆ ಮಾಡಿದ್ರು. ಇದೇ ರೀತಿಯಲ್ಲಿ ಇಸ್ಲಾಂ ಧರ್ಮದವರು ಈ ದೇಶಕ್ಕೆ ಧರ್ಮವನ್ನು ತೆಗೆದುಕೊಂಡು ಬಂದಾಗ ಅವರೇನು ಇಂಗ್ಲಿಷು ಹಿಂದಿ ಕನ್ನಡ ಕಲ್ತಿರ್ಲಿಲ್ಲ, ಅರಬ್ ಭಾಷೆಯ ಒಳಗಡೆನೆ ಸಮಾಜವನ್ನು ಕಟ್ಟುದು. ಕ್ರೈಸ್ತರು ಇಬ್ರು ಭಾಷೆಯಲ್ಲಿ ಬರೆದ್ರು, ಇಬ್ರು ಭಾಷೆಯಲ್ಲಿ ಬರೆದಿರ್ತಕ್ಕಂತಹ ಭಾಷೆ ಇಡೀ ಜಗತ್ತಿಗೆ ಬೆಳವಣಿಗೆ ಆಯಿತು. ಆದರೆ ಕರ್ನಾಟಕ ಅಥವಾ ಈ ದೇಶ ಇದೆಯಲ್ಲ ಭಾರತ ಬಹಳ ವಿಭಿನ್ನವಾಗಿರ್ತಕ್ಕಂಥದ್ದು. ಅವರಿಗೆ ಒಂದೊಂದೇ ಭಾಷೆಯ ಮೇಲೆ ಸಮಾಜವನ್ನು ಕಟ್ಟುವ ವ್ಯವಸ್ಥೆ ಇದೆ. ಆದರೆ ಭಾರತ ಬಹಳ ಅತಿ ಅದ್ಭುತವಾದಂತಹ ಒಂದು ದೇಶ ಇದೆ. ಈ ಭಾರತ ಅನ್ನತಕ್ಕಂಥ ದೇಶದೊಳಗಿಡಿರ್ತಕ್ಕಂಥ ವೈವಿಧ್ಯಮಯವಾದಂಥ ಭಾಷೆ ಎಲ್ಲೂ ಈ ಜಗತ್ತಿನಲ್ಲಿ ಎಲ್ಲೂ ನೋಡ್ಲಿಕ್ಕಾಗೋದಿಲ್ಲ, ನೀವು ಎಲ್ಲೆಲ್ಲೂ ನೋಡ್ಲಿಕ್ಕಾಗೋದಿಲ್ಲ ಭಾರತ. ಹಾಗೆ ಭಾರತದೊಳಗಡೆ ಕನ್ನಡ ಇದೆಯಲ್ಲ, ಅದು ಬಹಳ ಅತಿ ಅದ್ಭುತವಾದಂಥ ಭಾಷೆ, ಅದು ಬಹಳ ಅತಿ ಅದ್ಭುತವಾದಂಥ ಭಾಷೆ. ಆ ಭಾಷೆ ಹೇಗಿದೆ ಅಂತ ಕೇಳೋದಾದ್ರೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ನಮಗೆಲ್ಲರಿಗೂ ಸಹ ಬಸವಣ್ಣ ಮತ್ತು ಕನ್ನಡ ಅನ್ನೋದು ಎರಡು ಶಬ್ದ ನಮಗೆ ಅರಿವಾಗಬೇಕು. ಬಸವ ಮತ್ತು ಕನ್ನಡ ಇವೆರಡು ಶಬ್ದ ಚೆನ್ನಾಗಿ ಗೊತ್ತಾಗಬೇಕು. ಬಸವ ಅಂತ ಹೇಳಿದ್ರು 3 ಅಕ್ಷರ, ಕನ್ನಡ ಅಂತ ಹೇಳಿದ್ರು 3 ಅಕ್ಷರ. ಬಸವ ಅಂತ ಹೇಳಿದ್ರೆ ಕನ್ನಡ, ಕನ್ನಡ ಅಂತ ಹೇಳಿದ್ರೆ ಬಸವ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದ್ರೆ, ಪಂಪನ 10ನೇ ಶತಮಾನದಲ್ಲಿ ಪಂಪ ವನವಾಸಿಯನ್ನು ನೆನೆಸ್ತಾರೆ, ಆದರೆ ಅಣ್ಣಿಗೇರಿಯಲ್ಲಿ ಅವರ ಜನ್ಮ ಆಗಿದೆ ಅನ್ನತಕ್ಕಂಥದನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ. ನಾವು ವನವಾಸಿಯಂ ನೆನೆಯುವುದು ಎನ್ನ ಮನ ಅಂತ ಹೇಳ್ತಾರೆ ಪಂಪ. ವನವಾಸಿಯಂ ನೆನೆಯುವುದು ಎನ್ನ ಮನ ಅಂತ ಹೇಳ್ತಕ್ಕಂಥ ಪಂಪ ಹುಟ್ಟಿರ್ತಕ್ಕಂಥದ್ದು ಅಣ್ಣಿಗೇರಿಯಲ್ಲಿ. ಪಂಪ ಬರ್ತಾರೆ, ರನ್ನ ಬರ್ತಾರೆ, ಲಕ್ಷ್ಮೇಶ್ವರದ ಹತ್ತಿರ ಬಹಳ ಜನ ಹುಡ್ತಾರೆ. ಅನೇಕ ಜನ ಸಾಹಿತ್ಯಗಳು ಹಳೆಗನ್ನಡದಿಂದ ಬಂದಿರತಕ್ಕಂಥ ಕಾವ್ಯಗಳನ್ನು ನಾವು ನೋಡ್ತೇವೆ ನಾವು. ಆದರೆ ಏಕಕಾಲದಲ್ಲಿ 12ನೇ ಶತಮಾನದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಯಿತು. ಎಂತಹ ಕ್ರಾಂತಿ ಆಯಿತು ಅಂದರೆ ಬಹಳ ದೊಡ್ಡ ಭಾಷಾ ಕ್ರಾಂತಿ ಆಯಿತು. ಭಾಷೆ ವ್ಯವಸ್ಥೆಯ ಒಳಗಡೆ ಕ್ರಾಂತಿ ಪ್ರಾರಂಭ ಆಯಿತು. ಭಾಷೆಗೆ ತನ್ನದೇ ಆದಂಥ ಹಿನ್ನೆಲೆನೇ ಇಟ್ಟುಕೊಂಡು ಕ್ರಾಂತಿಯನ್ನು ಮಾಡಿದ್ರು ಈ ಕರ್ನಾಟಕದ ಒಳಗಡೆ. ಯಾಕೆ ಬಸವಣ್ಣನವರನ್ನ ನೆನೆಸ್ಬೇಕು ನಾನು ಅಂತ ಹೇಳಿದ್ರೆ, ಹಿರಿಯರಾದಂಥ ಸಾಹಿತಿಗಳು ಚಂದ್ರಶೇಖರ್ ಕಂಬಾರ್ ಅವರಿದ್ದಾರೆ, ಕೌಸಲಿಗೆ ಅವರಿದ್ದಾರೆ, ನಮ್ಮ ಬೈಲೂರಿನ ಹಳೆಯರಾಗಿರ್ತಕ್ಕಂಥ ಜ್ಯೋತಿಯವರಿದ್ದಾರೆ, ಅನೇಕ ಜನ ಇಲ್ಲಿ ಸಾಹಿತಿಗಳಿದ್ದೀರಿ, ಮೋಹನ್ ಪಾಟೀಲ್ರವರಿದ್ದೀರಿ, ಬಹಳ ಜನ ಇದ್ದೀರಿ, ಬಹಳ ಜನ ಪ್ರತಿನಿಧಿಗಳಿದ್ದೀರಿ. ನಮ್ಮ ಬಡಗೇರ ಸಾರ್ ಅವರಿದ್ದಾರೆ ಇಟಗಿಯವರು, ನಮ್ಮ ಪ್ರಕಾಶ್ ಅವರು ಹಿರೇಮಠರವರಿದ್ದಾರೆ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಬಸವಣ್ಣನವರಿಗೆ ಸಂಸ್ಕೃತ ಗೊತ್ತಿತ್ತು, ಬಸವಣ್ಣನವರಿಗೆ ಕಾವ್ಯ ಗೊತ್ತಿತ್ತು, ಬಸವಣ್ಣನವರಿಗೆ ಎಲ್ಲ ರೀತಿಯ ಪುರಾಣಗಳು ಗೊತ್ತಿತ್ತು, ಬಸವಣ್ಣನವರಿಗೆ ಎಲ್ಲ ರೀತಿಯ ವಿಚಾರಧಾರೆಗಳು ಗೊತ್ತಿತ್ತು. ಬಸವಣ್ಣ ಎಷ್ಟು ದೊಡ್ಡವರು ದಾರ್ಶನಿಕರಾಗ್ತಾರಂದ್ರೆ, ಬುದ್ಧ ತನ್ನ ಭಾಷೆಯನ್ನು ಬಿಡಲಿಲ್ಲ, ಜೈನ ಮುನಿಗಳು ತನ್ನ ಭಾಷೆಯನ್ನು ಬಿಡಲಿಲ್ಲ. ಯಾವ ಯಾವ ದಾರ್ಶನಿಕರು ಅವರೇ ಆ ಭಾಷೆಯನ್ನು ಗಟ್ಟಿಗೊಳಿಸಿದ್ರಲ್ಲ, ಹಾಗೆ ಬಸವಣ್ಣ 12ನೇ ಶತಮಾನದಲ್ಲಿ
ಕಾಶ್ಮೀರದಿಂದ ಬಂದಿರತಕ್ಕಂತಹ ಮೋಳಿಗೆ ಮಾರೆ ಆಗಲಿ, ತಮಿಳುನಾಡಿನಿಂದ ಬಂದಂಥ ಮಾದಾರ ಚೆನ್ನಯ್ಯ ಆಗಲಿ, ಮಾಳವ ದೇಶದಿಂದ ಬಂದಿರತಕ್ಕಂಥ ಡೋಹಾರ ಕಕ್ಕಯ್ಯ ಆಗಲಿ, ತೆಲುಗು ದೇಶದಿಂದ ಬಂದಿರತಕ್ಕಂಥ ತೆಲುಗು ಜೊಮ್ಮಣ್ಣವಾಗಲಿ, ಅಥವಾ ಒಡಿಸ್ಸಾದಿಂದ ಬಂದಿರತಕ್ಕಂಥ ಸುಜ್ಞಾನ ದೇವಿ ಆಗಲಿ, ಅಖಂಡ ಭಾರತದಿಂದ ಬಂದಿರತಕ್ಕಂಥ ಎಲ್ಲ ಶರಣರಿಗೆ ಅವರವರ ಭಾಷೆಯಲ್ಲೇ ವಚನ ಬರೀರಿ ಅಂತ ಹೇಳ್ಬೋದಿತ್ತು. ಆದರೆ ಬಸವಣ್ಣ ಕೆಲಸ ಮಾಡಲಿಲ್ಲ. ಈ ನೆಲದ ಕನ್ನಡದ ತಾಯಿಯ ಭಾಷೆಯನ್ನ ಅವರಿಗೆಲ್ಲರಿಗೂ ಕಲಿಸಿ ವಚನ ಸಾಹಿತ್ಯದ ಕನ್ನಡದ ವ್ಯವಸ್ಥೆಯನ್ನು ತಂದರು ಅನ್ನತಕ್ಕಂಥ ಮಾತನ್ನು ನಾವು ಗಮನದಲ್ಲಿ ಇಡಬೇಕಾಗಿತ್ತು. ಅದಕ್ಕೆ ನಾನು ಹೇಳಿದೆ, ಕನ್ನಡ ಅಂದ್ರೆ ಬಸವಣ್ಣ, ಬಸವಣ್ಣ ಅಂದ್ರೆ ನಮ್ಮ ಜ್ಯೋತಿಯಲ್ಲಿ ವಿನಿಸ್ಕೊಳ್ತೇನೆ, ಅಂಗಡಿಯಲ್ಲಿ ವಿನಿಸ್ಕೊಳ್ತೇನೆ, ಬಸವಣ್ಣನವರ ಭಾಷಾ ಅಂತ ಒಂದು ಪುಸ್ತಕ ಬರಬೇಕು. ಕನ್ನಡದಲ್ಲಿ ಏನವರ ಕೆಲಸ, ಏನು ಮಾಡಿದ್ರು ಕನ್ನಡಕ್ಕೆ. ಬಹಳ 770 ಜನರ ಅಮರಗಣಗಳಲ್ಲಿ 330 ಜನ ವಚನಕಾರ್ತರು ಏಕಕಾಲದಲ್ಲಿ ವಚನಕಾರರು ತಯಾರಾಗ್ತಾರಂದ್ರೆ ಅದು ಎಂಥ ಸಾಹಿತ್ಯ ವ್ಯವಸ್ಥೆ ಇರ್ಬೋದು. ಏನು ಅಕ್ಬರ್ನ ದೀನಿಲಾಲ್ ಶಾಹಿಯೇ, ಜನಕರಾಜನ ಒಡ್ಡೋಲಗದಲ್ಲಿ ಇರ್ತಕ್ಕಂಥ ಪಂಡಿತರೇ? ನೀವು ಬಹಳ ಜನ ಹೇಳ್ಬೋದು, ಎಲ್ಲ ಕಡೆಯಲ್ಲಿ ಬಸವಣ್ಣ ಯಾಕೆ ಹೋಗ್ತಾರೆ, ಕಾರಣ ಏನು, ಬಸವಣ್ಣ ಯಾಕೆ ಬೇಕು, ಯಾಕೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಅವ್ರನ್ನ ಘೋಷಣೆ ಮಾಡಿದ್ರು? ಒಂದು ಜನಾಂಗೀಯ ಧರ್ಮದ ಗುರು ಅಲ್ಲ, ಈ ನೆಲದ ಭಾಷಾ ಜನಕರು, ಭಾಷೆಯನ್ನು ಉಳಿಸುದ್ರವರು, ಭಾಷೆಗೆ ಬಹಳ ಅತಿ ಅದ್ಭುತವಾದ ಗೌರವ ಕೊಟ್ಟಂತವರು ಬಸವಾದಿ ಪ್ರಮತ್ತರು. ನಿನಗೆ ಕೇಳಿಲ್ಲದಂತೆ ಆನು ಒಲಿದಂತೆ ಹಾಡುವೆನ್ನತಕ್ಕಂಥ ಭಾಷೆಯನ್ನು ತಂದು ಬಹಳ ದೊಡ್ಡ ವ್ಯವಸ್ಥೆ ರೀ ಕರ್ನಾಟಕ. ಅದಕ್ಕೆ ಸಿದ್ದೇಪುರಾಣಿಕರು ಹೇಳ್ತಾರೆ, ಭಾರತ ಅಂತ ಹೇಳಿದ್ರೆ ಸಂಕ್ಷಿಪ್ತ ಭಾರತ ಯಾವ್ದಾರಿದ್ರೆ ಅದು ಕರ್ನಾಟಕ ಅನ್ನತಕ್ಕಂಥ. ಎಂಥದ್ದು ಕರ್ನಾಟಕ? ಒಂದು ಕಡೆ ಶ್ರೀರಂಗಮನನ್ನ ಬಿಟ್ಟು ಆ ಕಡೆಯಿಂದ ಬಂದಿರತಕ್ಕಂಥ ಮೇಲುಕೋಟೆಯಲ್ಲಿ ಹುಟ್ಟಿರ್ತಕ್ಕಂಥ ಬಂದು ಸ್ಥಳವನ್ನು ಹಿಡಿದಿರ್ತಕ್ಕಂಥ ರಾಮಾನುಜಾಚಾರ್ಯರು ಇದ್ರು. ಕಾಲಾಡಿಯಿಂದ ಹೊರಗಡೆ ಬಂದಿರತಕ್ಕಂತಹ ಶಂಕರಾಚಾರ್ಯರು ಇದ್ರು. ಇಲ್ಲಿ ಅಷ್ಟಮಠಾಧೀಶರು ಇದ್ರು. ಇವರ ಮಧ್ಯದೊಳಗಡೆ ಪುನಃ 1000 ವರ್ಷದ ಹಿಂದೆ ವೈಚಾರಿಕತೆ, ವೈಜ್ಞಾನಿಕತೆ, ಪ್ರಗತಿಪರತೆ, ಸ್ವಾಭಿಮಾನ, ವಿಚಾರಗಳಿಗೆ ಹಕ್ಕು, ಮಾತನಾಡುವ ಅಭಿವ್ಯಕ್ತಿ ಸ್ವಾತಂತ್ರ್ಯತೆ. ನೋಡ್ರಿ, ಮನುಷ್ಯ ಸಮಾಜದೊಳಗಡೆ ವಚನ ಸಾಹಿತ್ಯ ಇದೆಯಲ್ಲ, ಅದಕ್ಕೆ ಕುವೆಂಪು ಹೇಳಿದ್ರು, ಕನ್ನಡ ತಾಯಿಯ ಭುವನೇಶ್ವರಿಯ ಕಿರೀಟದ ಮುಕುಟದ ಮಣಿ ಯಾವುದಾದ್ರೂ ಇದ್ರೆ ಅದು ವಚನ ಸಾಹಿತ್ಯ ಅನ್ನತಕ್ಕಂಥ ಮಾತು. ಇದು ಈ ವ್ಯವಸ್ಥೆ ಇದೆಯಲ್ಲ, ಇದನ್ನ ನಾವು ಗಟ್ಟಿಗೊಳಿಸ್ಕೊಳ್ಬೇಕು. ಇವತ್ತು ನಾವು ಈ ವ್ಯವಸ್ಥೆಯನ್ನು ಗಟ್ಟಿಗೊಳಿಸ್ಕೊಳ್ಬೇಕು. ಕನ್ನಡದ ಸಾಹಿತ್ಯ ಇದೆಯಲ್ರಿ, ಎಂತಹ ಭಾಷೆಯನ್ನು ತಂದ್ರು ಬಸವಣ್ಣ. ನೋಡಿ, ಪಂಪ ಬರೆದಿರ್ತಕ್ಕಂಥ ಭಾಷೆಯನ್ನು ನಾವು ಗೌರವಿಸ್ತೇವೆ, ರನ್ನ ಬರೆದಿರ್ತಕ್ಕಂಥ ಭಾಷೆಯನ್ನು ಗೌರವಿಸ್ತೇವೆ, ಪೊನ್ನ ಬರೆದಿರ್ತಕ್ಕಂಥ ಭಾಷೆಯನ್ನು ಗೌರವಿಸ್ತೇವೆ, ಲಕ್ಷ್ಮೇಶ್ವರ ಬರೆದಿರ್ತಕ್ಕಂಥ ಭಾಷೆಯನ್ನು ಗೌರವಿಸ್ತೇವೆ, ದೇವನೂರಲ್ಲಿ ಬರೆದಿರ್ತಕ್ಕಂಥ ಲಕ್ಷ್ಮೀಶ ಜೈಮಿನಿ ಭಾರತವನ್ನು ಬರೆದಿರ್ತಕ್ಕಂಥದನ್ನ ನಾವು ನೋಡ್ತೇವೆ. ಕನ್ನಡದ ನೆಲ ಇದೆಯಲ್ರಿ, ಕನ್ನಡದ ವ್ಯವಸ್ಥೆ ಇದೆಯಲ್ರಿ, ಕನ್ನಡದವರು ಅಂತ ಹೇಳಿದ್ರೆ ಇಡೀ ಭಾರತದ ಜನಾಂಗದ ಹೊರಗಡೆ ಇರ್ತಕ್ಕಂಥ ಎಲ್ಲ ರಾಜ್ಯದವರಿಗೆ ಅನ್ನವನ್ನ ನೀಡಿ ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ ಅನ್ನತಕ್ಕಂಥ ಶಬ್ದಕ್ಕೆ ಮೇರುಗಿರಿಯ ಒಂದು ಬೆಳಕನ್ನು ನೀಡಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಕನ್ನಡಿಗರು ಮತ್ತು ಕನ್ನಡದವರು ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿ. ನೀವು ತಮಿಳುನಾಡಿನಿಂದ ಬನ್ನಿರಿ, ಗೌರವ ಕೊಟ್ಟರು. ಆಂಧ್ರದವರಿಗೆ ಬನ್ನಿ, ಗೌರವ ಕೊಟ್ಟರು. ಈ ಕಡೆ ಮಹಾರಾಷ್ಟ್ರದವರು ಬನ್ನಿ, ಗೌರವ ಕೊಟ್ಟರು. ಬಿಹಾರಿಗಳು ಬನ್ನಿ, ಗೌರವ ಕೊಟ್ರಿ. ಆದರೆ ಕರ್ನಾಟಕದ ಜನ ವಲಸೆ ಹೋಗಿದ್ದು ಬಹಳ ಕಡಿಮೆ. ಕರ್ನಾಟಕದ ಜನ ವಲಸೆ ಹೋಗಿದ್ದು ಬಹಳ ಕಡಿಮೆ. ನಾವು ಎಲ್ಲೋ ಬರಗಾಲ ಬಂದಾಗ ಬಿಟ್ಟು ಹೋಗಿದ್ದೇವೆ ಅಷ್ಟೇ. ನಾವು ಬರಗಾಲ ಬಂದಾಗ ಬಿಟ್ಟು ಹೋಗಿದ್ದೇವೆ ಹೊರತು ಬರಗಾಲದಲ್ಲಿ ಎಲ್ಲೋ ಸ್ವಲ್ಪ ತೊಂದರೆ ಆದಾಗ, ಫ್ಲಡ್ ಆದಾಗ ಬಿಟ್ಟು ಹೋಗಿದ್ದೇವೆ ಅಂದರೆ ಕರ್ನಾಟಕ ಜನ ಬಹಳ ಕಡಿಮೆ ನಾವು ಬಿಟ್ಟು ಹೋಗಿರ್ತಕ್ಕಂಥದ್ದು. ನಾವಿನ್ನೂ ಹಳ್ಳಿಗಳಲ್ಲಿ ಉಳಿದಿದ್ದೇವೆ. ಹಳ್ಳಿಗಳಲ್ಲಿ ಕನ್ನಡದ ಮುಖಾಂತರ ಪ್ರವಚನಗಳನ್ನು ಇಟ್ಟಿದ್ದೇವೆ. ಹಳ್ಳಿಗಳಲ್ಲಿ ಕರ್ನಾಟಕದ ಮುಖಾಂತರ ವ್ಯವಸ್ಥೆಗಳನ್ನು ಇಟ್ಟಿದ್ದೇವೆ. 1947ರಲ್ಲಿ ಸ್ವಾತಂತ್ರ್ಯತೆ ಬಂತು. ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋದ್ರು. ರಾಜರೆಲ್ಲರೂ ಸಹ ನಮ್ಮ ಜೊತೆಯಲ್ಲಿ ಬಂದು ಸೇರ್ಕೊಂಡ್ರು. ಆ ಸಂದರ್ಭದಲ್ಲಿ ಸಾಹಿತ್ಯ, ಸಂಗೀತ, ವ್ಯವಸ್ಥೆ ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥವ್ರು ಮಠಾಧಿಪತಿಗಳು. ಸಾಹಿತಿಗಳಿಗೆ ಅವಕಾಶ ಕಲ್ಪಿಸಿದ್ರು. ಎಂತೆಂಥ ಸಾಹಿತಿಗಳನ್ನು ಕೊಟ್ಟರು ಈ ಕರ್ನಾಟಕದೊಳಗೆ. ನಿಮ್ಗೊಂದು ಮಾತನ್ನೇ ಹೇಳ್ತೇನೆ, ಧಾರವಾಡದ ಮುತ್ತುಂಜಯ ಅಪ್ಪಗಳು ಇಲ್ಲದೆ ಹೋಗಿದ್ರೆ ಪಾಟೀಲ್ ಪುಟ್ಟಪ್ಪರನ್ನ ನೋಡೋಕೆ ಸಾಧ್ಯ ಇಲ್ಲ.
ಧಾರವಾಡದ ಮುತ್ತುಂಜಯಪ್ಪಗಳು ಪಾಟೀಲ್ ಪುಟ್ಟಪ್ಪರನ್ನ ಕರೆದು 1 ಕಾಲು ಕೊಟ್ಟರು. ಪಾಲ್ಕಿಯ ಚನ್ನಬಸವ ಪಟ್ಟದೇವರನ್ನ ತಕ್ಕಂಥವ್ರು ಶಾಂತರಸರನ್ನ ಬೆಳೆಸಿದ್ರು. ಮೈಸೂರು ಭಾಗದಲ್ಲಿ ನೋಡಿದಾಗ ತಿಪ್ಪೇರುದ್ರ ಸ್ವಾಮಿಗಳನ್ನ ನೋಡಿದ್ರು. ಇದೇ ಭಾಗದಲ್ಲಿ ಇವತ್ತಿಲ್ಲಿ ಕೂತಿದ್ರಲ್ಲ ನಮ್ಮ ಚಂದ್ರಶೇಖರ್ ಕಂಬಾರ ಅವರು, ಯಾವತ್ತೂ ನೆನೆಸ್ತಾರೆ ಅವರ ಮಠದ ವ್ಯವಸ್ಥೆಯನ್ನು, ಯಾವತ್ತೂ ನೆನೆಸ್ತಾರೆ. ನಮ್ಮ ಇದೇ ಭಾಗದವರವರು ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ, ಕರ್ನಾಟಕ ಬಹಳ ವಿಭಿನ್ನವಾದ ರಾಜ್ಯ. ಕರ್ನಾಟಕವನ್ನ ನೀವು ಉಳಿಸಿಕೊಳ್ಳಿ. ನೀವು ಬಹಳ ವಿಭಿನ್ನವಾದ ರಾಜ್ಯ. ನೀವು ಕರ್ನಾಟಕವನ್ನು ಏನಾದರೂ ಭಾಷೆಯಿಂದ ನೀವು ಏನಾದರೂ ಕೊಂದುಬಿಟ್ರೆ, ಭಾಷೆಯನ್ನು ಮಾತನಾಡೋದನ್ನು ಬಿಟ್ಟುಬಿಟ್ರೆ, ಮಕ್ಕಳಿಗೆ ಕಲಿಸೋದನ್ನು ಬಿಟ್ಟುಬಿಟ್ರೆ ನಮ್ಮ ಇತಿಹಾಸ ಸತ್ತೋಗ್ತದೆ. 2000 ವರ್ಷದ ತಿರುವುಳ್ಳರ್ ಕೊಳ್ಳರ ಭಾಷೆ ತಮಿಳುನಾಡಿನಲ್ಲಿ ಹೇಗೆ ಬೆಳೀತಾ ಇದೆ. ಮೊಟ್ಟ ಮೊದಲಿಗೆ ಪೋರ್ಚುಗೀಸರು ಬಂದರು ಕೇರಳಕ್ಕೆ ಪೋರ್ಚುಗೀಸರು ಬಂದರು. ಮೊಟ್ಟ ಮೊದಲಿಗೆ ಮಸೀದಿ ಆಗಿದ್ದು ಕೇರಳ ರಾಜ್ಯದಲ್ಲಿ ಅನ್ನತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ. ಅವರೆಲ್ಲರೂ ಬಂದರು, ಆದರೆ ಕೇರಳ ರಾಜ್ಯದಲ್ಲಿ ಕುರಾನನ ಮಲಯಾಳದಲ್ಲಿ ಹೇಳೋದನ್ನು ಕಲಿಸಿದ್ರು. ನಾನು ಅದಕ್ಕೆ ಎಲ್ಲ ಇಸ್ಲಾಂ ಧರ್ಮದವ್ರಿಗೆ ಹೇಳ್ತೇನೆ, ಕ್ರೈಸ್ತ ಧರ್ಮದವ್ರಿಗೆ ಹೇಳ್ತೇನೆ, ನಿಮ್ಮ ಮಸೀದಿ ಒಳಗಡೆ ನೀವು ಶುಕ್ರವಾರ ಬೋಧನೆ ಮಾಡುವಾಗ ನಿಮ್ಮ ಕುರಾನಿನಲ್ಲಿ ಕನ್ನಡದಲ್ಲಿ ಹೇಳುವುದನ್ನು ನೀವು ಪ್ರಾರಂಭ ಮಾಡಬೇಕು. ಗದ್ದಲ ಕಡಿಮೆ ಆಗ್ತದೆ, ಭಾಷೆ ಬೆಳೀತದ, ಸಂಬಂಧಗಳು ಉಳಿತದ. ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಎಲ್ಲೋ ಒಂದು ಕಡೆ ಅದು ಭಾಷಾ ಸಮಸ್ಯೆಗಳೇ ಇದು. ಬಾಂಧವ್ಯಕ್ಕೆ ಕೊರತೆ ಆಗ್ತಿರೋದೇ ಭಾಷೆ. ನೀವು ಕನ್ನಡವನ್ನು ಬಳಸ್ರಿ, ಬಾಂಧವ್ಯ ಬರ್ತದೆ. ಕನ್ನಡದಲ್ಲಿ ಹೇಳಕ್ ಶುರು ಮಾಡ್ರಿ, ಸಂಬಂಧ ಬೆಳೀತದೆ. ಕನ್ನಡದಲ್ಲಿ ಎಲ್ಲ ವಿಚಾರಗಳನ್ನು ನೀವು ಸ್ಪಷ್ಟಪಡಿಸ್ರಿ, ಜನಗಳಿಗೆ ಅದು ತಿಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಈ ಕೆಲಸಗಳು ಆಗಬೇಕು ಈ ನಾಡಿನೊಳಗಡೆ. ಇದರ ಕೊರತೆ ಇವತ್ತು. ಇಂತಹ ಸಂದರ್ಭದಲ್ಲಿ ಹೆಚ್ಚು ನಾನು ಮಾತನಾಡೋದೇನಿಲ್ಲ. ನನ್ನ ಮಾತು ನೀವೆಲ್ಲರೂ ಕೇಳಿರ್ತೀರಿ. ಮನೆ ಒಳಗಡೆ ಎದ್ದ ಕೂಡಲೇ ನೀವೆಲ್ಲ ಭಾಷೆ ಒಳಗಡೆ ಇರಿ. ನಾನು ಭಾಷೆ ಬೇಡ ಅನ್ನೋದಿಲ್ಲ. ಇಂಗ್ಲೀಷ್ ಕಲೀರಿ, ಮರಾಠಿ ಕಲೀರಿ, ತೆಲುಗು ಕಲೀರಿ, ಎಲ್ಲ ಭಾಷೆಗಳನ್ನು ಕಲೀರಿ. ನೀವು ಮರಾಠನ ಬೇಕಾದ್ರೆ ಚಿಕ್ಕವ್ವ ಅನ್ರಿ, ಹಿಂದಿನ ನೀವು ದೊಡ್ಡವ್ವ ಅನ್ರಿ, ಆದರೆ ಕನ್ನಡನ ನಮ್ಮವ್ವ ಅನ್ನುವುದನ್ನು ನೀವು ಕಲಿಬೇಕನ್ನತಕ್ಕಂಥದ್ದನ್ನು ಮರಿಬೇಡ್ರಿ. ಯಾರು ನಿಮ್ಮ ಹಡದ ತಾಯಿ ಯಾರು ಅಂದ್ರೆ ಕನ್ನಡ. ಅವಳನ್ನ ತಾಯಿಯಾಗಿ ಸ್ವೀಕರಿಸ್ರಿ. ನೀವು ಅವಳೇ ನಮಗೆ ತಾಯಿ, ಅವಳೇ ನಮಗೆ ಬಂಧು, ಅವಳೇ ನಮಗೆ ಬಳಗ. ಸರಸ್ವತಿ ನಾಟ್ಯವಾಡ್ತಾಳೆ ಕನ್ನಡದೊಳಗಡೆ. ಹಾಗಾಗಿ ಕನ್ನಡವನ್ನು ಉಳಿಸಬೇಕು, ಕನ್ನಡವನ್ನು ಬೆಳೆಸಬೇಕು. ಕನ್ನಡ ಅಂತ ಹೇಳಿದ್ರೆ ಅದೊಂದು ಭಾಷೆ ಅಲ್ಲ, ಇಡೀ ಜಗತ್ತಿಗೆ ಒಂದು ಅತಿ ಉತ್ತಮವಾದಂಥ ಸಂದೇಶವನ್ನು ಕೊಟ್ಟರು. ಕನ್ನಡ ಅಂದ್ರೆ ಏನು ಅಂತಂದ್ರೆ, ಬಸವ ಅಂತ ಹೇಳದ್ನಲ್ರಿ, ಕನ್ನಡ ಅಂದ್ರೆ ಏನು, ಬಸವ ಅಂದ್ರೆ ಏನು ಅನ್ನೋದಕ್ಕೆ ಸೂರ್ಯ ಮುಳುಗದ ಸಾಮ್ರಾಜ್ಯದ ಥೇಮ್ಸ್ ನದಿಯ ದಡದಲ್ಲಿ ಬಸವಣ್ಣನವರ ಮೂರ್ತಿ ಇದೆ ಅಂದ್ರೆ ಅದು ಕನ್ನಡ. ತಾಕತ್ರಿ, ಅದು ತಾಕತ್ತು. ಭಾಷೆಯ ತಾಕತ್, ಆ ಭಾಷೆಯ ಮೌಲ್ಯ, ಆ ಭಾಷೆಗಿರ್ತಕ್ಕಂಥ ವ್ಯವಸ್ಥೆ. ಇಂತಹ ಭಾಷೆಯನ್ನು ಕೊಟ್ಟಿರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಇವತ್ತು ಚಂದ್ರಶೇಖರ್ ಕಂಬಾರ್ ಅವರು ಇದನ್ನು ಉದ್ಘಾಟಿಸಿದ್ದಾರೆ. ಕನ್ನಡದ ಲಿಂಗ ಹಸ್ತ, ಅದು ಕನ್ನಡದ ಲಿಂಗ ಹಸ್ತದಿಂದ ಉದ್ಘಾಟನೆ ಆಗಿದೆ. ಕೌಸಲಿಗರನ್ನ ಅಧ್ಯಕ್ಷರನ್ನಾಗಿ ಮಾಡಿದಿರಿ. ನಮ್ಮ ಬಾಬಾ ಸಾಹೇಬ್ ಪಾಟೀಲ್ರವರು, ನಾನು ಅವ್ರನ್ನ ಬಹಳ ಹೊಗಳ್ತೀನಿ ಅಂತ ತಿಳ್ಕೊಬೇಡ್ರಿ. ನೇಗನಾಳದಲ್ಲ, ಇಂತಹ ನೇಗನಾಳದಲ್ಲಿ ನಾನು ಬಂದು 35 ವರ್ಷ ಆಯ್ತು ಈ ಭಾಗಕ್ಕೆ. ಎಲ್ಲೂ ಇಂಥ ಕಾರ್ಯಕ್ರಮ ಆಗಲಿಲ್ಲ. ಆದರೆ ನೇಗನಾಳದಲ್ಲಿ ಇಂತಹ ಅತಿ ಅದ್ಭುತ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರ ಭಾಷಣ ಸಣ್ಣದಾಗಿದ್ದರೂ ಒಂದು ಶಬ್ದ ಹೇಳಿದ್ರು ಅವರು, ಬಹಳ ಚೆನ್ನಾಗಿ ಗಮನ ಇಡಬೇಕು. ಶಬ್ದ ಜಗತ್ತನ್ನಾಳುತ್ತದೆ, ಶಬ್ದ ಜಗತ್ತನ್ನಾಳುತ್ತದೆ. ಅದಕ್ಕೆ ಇತ್ತೀಚಿನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರಲ್ಲ, ಒಂದು ಶಬ್ದ ಏನೇನೇ ಮಾಡಿಬಿಡ್ತು. ಶಬ್ದ ಜಗತ್ತನ್ನಾಳುತ್ತದೆ. ಶಬ್ದ ಜಗತ್ತನ್ನಾಳುತ್ತದೆ. ಅವರೊಂದು ಮಾತು ಹೇಳಿದ್ರು, ಈ ಸಾಹಿತ್ಯ ಸಮ್ಮೇಳನ ಎದಕ್ಕೆ ಮಾಡಿದೀವಿ ಅಂದರೆ, ಮುಂದಿನ ಯುವ ಬರಹಗಾರರು ಸಾಹಿತಿಗಳು ಬೆಳಿಬೇಕು ಅನ್ನತಕ್ಕಂಥದಕ್ಕಾಗಿ ಇದನ್ನು ಮಾಡಿದ್ದೇನೆ. ಇದೆ ಒಬ್ಬ ದೂರದೃಷ್ಟಿ ಇರ್ತಕ್ಕಂತಹ ಒಬ್ಬ ರಾಜಕಾರಣಿಗೆ ಇರ್ತಕ್ಕಂಥ ಮನಸ್ಸು, ಒಬ್ಬ ದೂರದೃಷ್ಟಿ ಇರ್ತಕ್ಕಂಥ ರಾಜಕಾರಣಿಯಲ್ಲಿ ಇರ್ತಕ್ಕಂಥ ಭಾವ. ಅದು 70 ವರ್ಷದಲ್ಲಿ
ಅಥವಾ ಈ 75 ವರ್ಷದಲ್ಲಿ ಇಂತಹ ಕಾರ್ಯಕ್ರಮಗಳು ಈ ಭಾಗದಲ್ಲಿ ಆಗಲಿಲ್ಲ. ನಾನು ಬಂದು 35 ವರ್ಷ ಆದಮೇಲೂ ಆಗಲಿಲ್ಲ. ಅದಕ್ಕಾಗಿ ಜೋರಾದ ಚಪ್ಪಾಳೆನ ತಟ್ಟೋದರೊಂದಿಗೆ ಬಾಬಾ ಸಾಹೇಬ್ ಪಾಟೀಲ್ರಿಗೆ, ಅವರ ಜೊತೆಯಲ್ಲಿ ರೋಹಿಣಿ ಪಾಟೀಲ್ರವರಿಗೆ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರ್ಪುದು ಶಿವನಿಗೆ ಎನ್ನುವಂತೆ ಅವರಿಗೆ ಧನ್ಯವಾದ ಅರ್ಪಿಸಿ, ನಾನು ನೋಡಿದಂತೆ 30 ವರ್ಷದಿಂದ ರೋಡಲ್ಲಿ ಹೋಗ್ತಿದ್ದೆ, ನೇಗ್ನಾಳದ ರೋಡಲ್ಲಿ. ಎದಕ್ಕಾದರೂ ಈ ರೋಡ್ ಹಿಂಗೈತು ಅಂತ ತಿಳ್ಕೊಂಡಿದ್ದೆ. ಆದರೆ ಇದೇ ನೇಗ್ನಾಳಕ್ಕೇ ಕಡಿಮೆ ಅಂದರೂ ನನಗೆ ತಿಳಿದಂಗೆ ಒಂದು 35 ಕೋಟಿ ರೂಪಾಯಿನ ತಂದಿದ್ದಾರೆ. 35 ಕೋಟಿ ರೂಪಾಯಿನ ಕೆಲಸ ಮಾಡಿ. ಬಹಳ ಜನ ತಿಳ್ಕೊಂಡ್ರೆ ಏನು ತಂದಿಲ್ಲ, ಶಾಸಕರು ಏನು ಕೊಟ್ಟಿಲ್ಲ ಸರ್ಕಾರ ಅಂತ. ಹಂಗೆ ತಿಳ್ಕೊಬೇಡ್ರಿ. ಬಾಬಾ ಸಾಹೇಬ್ ಪಾಟೀಲ್ರಿದ್ದಲ್ರಿ ಭಾಳ ಅತಿ ಅದ್ಭುತವಾದಂಥ ಮುತ್ಸದಿರಿ ಅಂತ. ಸುಮಾರು ನನಗೆ ತಿಳಿದಂಗೆ ಕಿತ್ತೂರು ಭಾಗದಲ್ಲಿ ಇವತ್ತಿನವರೆಗೆ 1500 ಕೋಟಿ ರೂಪಾಯಿನಷ್ಟು ಅನುದಾನವನ್ನು ತಂದಿರ್ತಕ್ಕಂಥವ್ರವರು. 1500 ಕೋಟಿ ರೂಪಾಯಿ. ಬಹಳ ಒಳ್ಳೆ ಇಲ್ಲಿಗೊಂದು ಹೈಸ್ಕೂಲ್ ತಂದರು. ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹಳ ದೊಡ್ಡ ಕೆಲಸಗಾರರವರು. ಅವರಿಗೆ ನಾವು ಬಲ ಆಗಬೇಕು, ಅವರ ಶಕ್ತಿಯನ್ನು ತುಂಬಬೇಕು. ನಾವು ಭಾಳ ಜನ ಏನು ಮಾಡ್ಬಿಡ್ತೀವಿ, ಕೆಲಸ ಮರ್ತು ಬಿಡ್ತೇವೆ. ನಾವು ಹೋದಾಗ ನಮ್ಮನ್ನು ಮಾತಾಡಿಸ್ಲಿಲ್ಲಪ್ಪ, ಇದೇ ಒಂದು ಹಿಡ್ಕೊಂತ ಹೋಗ್ತೀವಿ. ಇದು ಬಿಡಬೇಕು ನಾವೆಲ್ಲ. ಅವರ ಕೆಲಸ, ಅವರ ವ್ಯವಸ್ಥೆ, ಒಳ್ಳೆಯ ವ್ಯಕ್ತಿ ಇದ್ದರೆ ಅವರ ಜೊತೆಯಲ್ಲಿ ನಾವು ಅವರನ್ನು ಬಳಸಿಕೊಂಡು ನಮ್ಮ ಸಮಾಜದ ಕೆಲಸವನ್ನು ಮಾಡಿಕೊಳ್ಬೇಕಂತ ಬಾಬಾ ಸಾಹೇಬ್ ಪಾಟೀಲ್ರವರು. ನೀವು ಅನ್ಬೋದು, ನಂಬುದ್ರೆ ನಂಬಿ ಬಿಟ್ಟರೆ ಬಿಡ್ರಿ. ಅವರು ಶಾಸಕರಾದ ಕೂಡಲೇ ನನ್ನ ಮಠಕ್ಕೆ 2 ಕೋಟಿ ರೂಪಾಯಿ ಹಾಕಿದ್ರು. ನಾನು ಆ 2 ಕೋಟಿ ರೂಪಾಯಿನ ಇವತ್ತಿನವರೆಗೂ ಮುಟ್ಲಿಲ್ಲ. ನನ್ನ ಎದುರಿಗೆ ಹೇಳ್ಬೇಕಿಲ್ಲ. 2 ಕೋಟಿ ರೂಪಾಯಿ ಹಾಕಿದ್ರು. ನೋ ಅಂದೆ ನಾನು. ನನಗೆ ಬೇಡ, ಯಾವ್ದಾರು ಸಮಾಜದ ನಮ್ಮ ಬೈಲೂರು ಊರಿಗೆ, ರೋಡಿಗೆ, ಕೆಲಸಕ್ಕೆ ನೀವು ಬಳಸ್ಕೊಡ್ರಿ. ಇಲ್ಲ ಅಜ್ಜ ನೀನು ಏನಾದ್ರು ಒಂದು ಮಠಕ್ಕೆ ಮಾಡ್ಕೊ ಅಂದರು. ಮಠಕ್ಕೆ ಮಾಡ್ತೀನಿ ನೀನು ಯಾವ ಥರ ಇದ್ರು. ನನಗೆ ಆ ಬಡ್ಜೆಟಿಂದ ಬೇರೆ ಕೆಲಸ ಮಾಡಿಸು ಅಂತೇಳಿ ರಿಟರ್ನ್ 2 ಕೋಟಿ ರೂಪಾಯಿ ವಾಪಸ್ಸು. ಇವತ್ತು ಅಲ್ಲೇ ಕೂತಿದ್ದಾರೆ. ನಾನು ಸರ್ಕಾರದ ಸವಲತ್ತು ತಗೊಳ್ಳೋದು ಭಾಳ ಕಡಿಮೆ. ಯಾಕೆಂತ ಹೇಳಿದ್ರೆ ಸರ್ಕಾರದ ಸವಲತ್ತು ಸ್ಕೂಲಿಗೆ ಬೇಕಾಗಿದೆ, ಶಾಲೆಗೆ ಬೇಕಾಗಿದೆ, ಹಾಸ್ಪಿಟ್ಲ್ಗಳಿಗೆ ಬೇಕಾಗಿದೆ, ರೋಡ್ಗೆ ಬೇಕಾಗಿದೆ, ನೀರಿಗೆ ಬೇಕಾಗಿದೆ. ನೀವಿಲ್ಲಿ ಕುಳಿತಂಥ ಪ್ರತಿನಿಧಿಗಳು ಅದನ್ನು ಕೇಳ್ರಿ. ಅವ್ರನ್ನ ರೋಡು, ನೀರು, ಗ್ರಂಥಾಲಯ, ಸ್ಕೂಲು ಇದನ್ನು ಕೇಳಬೇಕು. ನಾನು ಬೇಡ ಅಂತ ಹೇಳಿದೆ. ಇನ್ನೂ ಹಂಗೆ ಬಡ್ಜೆಟ್ ಅದ, ಮಾರ್ಚ್ ಒಳಗೆ ಖಾಲಿ ಆಗ್ತದೆ ಅಂದ್ರೆ ಬೇರೆ ಎಲ್ಲರೂ ಒಂದು ಕಡೆ ಟ್ರಾನ್ಸ್ಫರ್ ಮಾಡಿಕೊಡ್ರಿ ಅಂತ ಹೇಳಿದೆ. ನಾನು ನಿಜವಾಗಿ ಹೇಳ್ಬೇಕು, ಶಾಸಕರು ಕೊಟ್ಟಿದ್ದೆ. ನಾನು ಆ ಥರದಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಒಳಗಡೆ ನಾವು ದೂರದಲ್ಲಿ ಇರ್ತೇವೆ. ಆದರೆ ಅವರು ಮಾಡುವ ಕೆಲಸಕ್ಕೆ ನಮ್ದು ಯಾವಾಗಲೂ ಅಭ್ಯಾಸ ಇದ್ದೇ ಇರ್ತದೆ. ಕಿತ್ತೂರು ಉತ್ಸವಕ್ಕೆ ಒಂದು ರೂಪವನ್ನು ತಂದರು, ರೋಡ್ಗಳನ್ನು ತಂದರು. ಬಹಳ ವರ್ಷದಿದ್ದಂಥ ಕಿತ್ತೂರು ಹೊಳೆ ಹತ್ರ ಇದ್ದಂಥ ಪಾರ್ಕ್ ನೋಡ್ಲಿಕ್ಕೆ ಆಗ್ತಿರಲಿಲ್ಲ. ಆ ಪಾರ್ಕಿಗೆ ಒಂದು ಸುಂದರವಾದಂಥ ದ್ವಾರಬಾಗಿಲು, ಎಷ್ಟು ಸುಂದರವಾದ ವ್ಯವಸ್ಥೆ ಮಾಡಿದ್ದಾರೆ. ನಾನು ಅವರಲ್ಲಿ ವಿನಿಸ್ಕೊಳ್ತೀನಿ, ರೋಹಿಣಿ ಪಾಟೀಲ್ರವರಲ್ಲಿ ದಯಮಾಡಿ ನೀವೆಲ್ಲಾದರೂ ಒಂದು ಕಡೆ ನಮ್ಮ ಕಿತ್ತೂರು ಭಾಗಕ್ಕೆ ಹೆಣ್ಣು ಮಕ್ಕಳಿಗಾಗಿ ಗ್ರಾಮೀಣ ಇಂಜಿನಿಯರ್ ಕಾಲೇಜನ್ನು ತರಬೇಕು ಅನ್ನತಕ್ಕಂಥದ್ದನ್ನು ನಾನು ಮೊಟ್ಟ ಮೊದಲಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಕೆಲಸ ಆಗಬೇಕು. ನಿಮ್ಮ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಸಂಸ್ಕಾರ ಸಿಗಬೇಕು, ಅವರು ಒಳ್ಳೆ ರೀತಿಯಲ್ಲಿ ಬದುಕಬೇಕಂದ್ರೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ತರಬೇಕು ಅನ್ನತಕ್ಕಂಥ ಮಾತಿನೊಂದಿಗೆ ನಿಮ್ಮನ್ನೆಲ್ಲರನ್ನು ನೋಡಿ ಬಹಳ ದಿನ ಆಗಿತ್ತು. ಜ್ಯೋತಿ ಅವ್ರನ್ನ, ಅಂಗಡಿಯವ್ರನ್ನ, ನಮ್ಮ ಅಧ್ಯಕ್ಷರು ಟಕಾಯಿ ಅವರು ಬಹಳ ಒಳ್ಳೆ ವ್ಯಕ್ತಿ, ಬಹಳ ದೊಡ್ಡವರು. ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಅವರು ಒಂದು ಒಳ್ಳೆ ಕಾರ್ಯಕ್ರಮನ ಮಾಡಿದ್ದಾರೆ. ಕಾರ್ಯಕ್ರಮ ನಿರ್ವಹಣೆ ಮಾಡುವವರಂತೂ ಸಮಯವನ್ನು ಬಹಳ ಚೆನ್ನಾಗಿ ಕಾಪಾಡಿಕೊಂಡಿದ್ದಾರೆ. ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಾಧ್ಯಮದವರಿಗೆ ಧನ್ಯವಾದನ ಅರ್ಪಿಸ್ತೇನೆ. ಪ್ರಸಾದ ಮಾಡಿಸಿದವರಿಗೆ ಮತ್ತೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸಿ, ಭಾಷೆಯನ್ನು ಉಳಿಸ್ಕೊಡ್ರಿ, ಭಾಷೆಯನ್ನು ಬಳಸ್ರಿ. ನೀವು ನೋಡಿರ್ಬೋದು, ತಮಿಳ್ನಾಡಿನಲ್ಲಿ ಎಲ್ಲ ಇಸ್ಲಾಮರು ತಮಿಳೇ ಮಾತಾಡ್ತಾರೆ. ಕೇರಳದಲ್ಲಿ ಇರ್ತಕ್ಕಂಥ ಎಲ್ಲ ಇಸ್ಲಾಮರು ಕೇರಳವನ್ನೇ ಮಾತನಾಡ್ತಾರೆ. ಬ್ಯಾರಿ ಭಾಷೆದವರು ಬ್ಯಾರಿನೇ ಮಾತನಾಡ್ತಾರೆ. ಹಾಗೆ ಕರ್ನಾಟಕದಲ್ಲಿರ್ತಕ್ಕಂಥ ಕ್ರೈಸ್ತರು ಕನ್ನಡದಲ್ಲೇ ಮಾತನಾಡಬೇಕು, ಇಸ್ಲಾಮರು ಕನ್ನಡದಲ್ಲೇ ಮಾತನಾಡಬೇಕು. ಯಾರೇ ನೀವು ಈ ನೆಲದಲ್ಲಿ ಇದ್ದೀರಿ, ಮೊದಲು ಈ ನೆಲದಲ್ಲಿ ನೀವು ಅನ್ನವನ್ನು ಊಟ ಮಾಡ್ತಾ ಇದ್ದೀರಿ ಅಂದರೆ ಮೊದಲು ತಾಯಿ ಭಾಷೆಗೆ ಗೌರವವನ್ನು ಕೊಟ್ಟು ಮುಂದುವರಿಯಬೇಕನ್ನತಕ್ಕಂಥದ್ದನ್ನು ನಾವು ಕಾಣಬೇಕು. ಅದನ್ನು ಉಳಿಸ್ಕೊಳ್ಬೇಕು, ಬೆಳೆಸಬೇಕನ್ನತಕ್ಕಂಥ ಮಾತನ್ನು ಹೇಳ್ತಾ ನಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸಿ, ಭಾಳ ಜನ ಬೈಲೊಂಗಲದ ಪತ್ರಕರ್ತರನ್ನು ನೋಡಿರಲಿಲ್ಲ, ಎಲ್ಲರನ್ನೂ ನೋಡ್ದಂಗಾಯಿತು ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಯಾಕಂದರೆ ನಿಜಗುಣಾನಂದ ಸ್ವಾಮೀಜಿನ ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಮರೆ ಮಾಚಿ ಬಿಡಬೇಕು ಅಂತ ಬಹಳ ಜನ ವಿಚಾರ ಮಾಡ್ತಾರೆ.
ನಾನು ಯಾವುದಕ್ಕೂ ಎದುರೋದಿಲ್ಲ, ನಾನು ಯಾವತ್ತು ಕೆಡ್ತೀನಿ ಅವತ್ತು ಬಾಯಿ ಮುಚ್ಚುತ್ತೀನಿ ಅನ್ನತಕ್ಕಂಥ ಮಾತನ್ನು ಹೇಳ್ತೇನೆ. ನಾ ಕೆಟ್ಟಾಗ ನಾ ಕೆಡೋದು ಇಲ್ಲ, ಬಾಯಿನೂ ನಾನೇನು ಯಾರಿಗೂ ಎದುರೋದಿಲ್ರಿ. ಎದುರೋದಿಲ್ಲ ಅಂದರೆ ಅಹಂಕಾರ ಅಲ್ಲ, ತಪ್ಪು ಮಾಡಿಲ್ಲ ಎದುರೋದಿಲ್ಲ, ತಪ್ಪು ಮಾಡಿದಾಗ ಕೈ ಮುಗಿತೀನಿ ಅಷ್ಟೇ ತೀರ್ಮಾನ ನನ್ನದು. ಹೇಳ್ತಾ ಇರ್ಬೋದು ಯಾಕೆ ಸ್ವಾಮಿಗಳು ಯಾವುದಕ್ಕೂ ಉತ್ತರ ಕೊಡ್ತಿಲ್ಲ ಅಂತ. ಏನಕ್ಕೆ ಉತ್ತರ ಕೊಡೋಣ? ಸಿದ್ಧಾಂತದ ಬಗ್ಗೆ ಉತ್ತರ ಕೊಡ್ಬೋದು, ಬೈದವ್ರಿಗೇನು ಉತ್ತರ ಕೊಡೋದು? ಬೈದವರನ್ನ ಬಂಧುಗಳೆಂಬೆ, ಕ್ಲೋಸ್ ಕಾಲ್, ಒಂದು ಲೈನ್ ಕ್ಲೋಸ್ ಮಾಡ್ತೇವೆ. ಅದಕ್ಕೇನು ಉತ್ತರ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಗೌಡ್ರಿಗೆ, ಕೌಸಲಿಗೆ, ಹಿರಿಯರಾದಂಥ ಚಂದ್ರಶೇಖರ್ ಕಂಬಾರ್ ಅವ್ರನ್ನ ಕರೆಸಿ ಇವ್ರಿಗೆಲ್ಲರಿಗೂ ತೋರಿಸಿದ್ರಿ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಸ್ಟೇಷನ್ ಒಳಗೆ ಹೋದ್ರೂ ಭಾವಚಿತ್ರ ಇದೆ, ಎಲ್ಲೆಲ್ಲಿ ಹೋದ್ರೂ ಭಾವಚಿತ್ರ ಇದೆ. ಬಹಳ ದೊಡ್ಡ ಜನಪದ ಸಂಸ್ಕೃತಿಯ ಸಮಗ್ರ ಸಾಹಿತ್ಯದ ಮೇರುಗಿರಿಯ ಸದೃಶ್ಯದ ಶರಣರವರು. ಬಹಳ ಅತಿ ಅದ್ಭುತವಾದ ವ್ಯಕ್ತಿಗಳು, ಹೃದಯವಂತರು. 5-6 ಕಾರ್ಯಕ್ರಮಗಳ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ನಾನು ಕುಳಿತಿದ್ದೇನೆ, ಚರ್ಚೆ ಮಾಡಿದ್ದೇನೆ, ಬೀದರ್ನಲ್ಲಿ ಕುಳಿತು ಚರ್ಚೆ ಮಾಡಿದ್ದೇನೆ. ಅವರು ಇಂಥ ಸಂದರ್ಭದಲ್ಲಿ 4 ಮಾತುಗಳು ಆಡಿದ್ರು, ಅದು ಶಬ್ದ ಅನ್ನತಕ್ಕಂಥದ್ದನ್ನು ಹೇಳ್ತಾ ಎಲ್ಲ ಆಡಳಿತ ಅಧಿಕಾರಿಗಳಿಗೂ, ಅಚ್ಚೇವು ಕನ್ನಡದ ದೀಪ ಅಂತ ನಮ್ಮ ಹೆಣ್ಣುಮಕ್ಕಳು ಎಲ್ಲರೂ ನಿಂತು ಹಾಡಿದ್ರು. ಅವ್ರಿಗೊಂದು ಜೋರಾದ ಚಪ್ಪಾಳಿನ ತಟ್ಟೋದರೊಂದಿಗೆ ಭಾಳ ಚೆನ್ನಾಗಿ ಅವರು ಹಾಡಿದ್ರು. ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸಿ, ಎಲ್ಲ ಸಾಹಿತಿಗಳು, ಕವಿಗೋಷ್ಠಿಗಳು ಎಲ್ಲರೂ ಇದ್ದೀರಿ. ಮುಂದಿನ ಸಲ ನಿಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತೇನೆ, ಸಾಹಿತ್ಯ ಪರಿಷತ್ ಅವರಲ್ಲಿ, ಅವರಲ್ಲಿ, ಇವರಲ್ಲಿ ಸ್ವಾಮಿಗಳು ಸಾಹಿತಿಗಳು ಅನ್ನೋದನ್ನು ಮರಿಬೇಡ್ರಿ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ, ನಮ್ಮನ್ನು ತಗೋಬೇಕು ಅಂದರೆ ನಮ್ಮ ಮೆರವಣಿಗೆಗಲ್ಲ, ನಾವು ಸಾಹಿತಿಗಳು, ನಾವು ಅನೇಕ ಬರೆದಿರ್ತೀವಿ, ನಮಗೂ ಒಂದೊಂದು ಅಕ್ಷರ ಕೊಡ್ರಿ, ನಾವು ಬರೆದು ಬಿಡ್ತೀವಪ್ಪ ಎದುರಿಗೇನೆ. ನಾನು ಹಾಕಿದ ಮರ ನನ್ನ ಮುಂದೆ ಬೆಳೆಯಿತು, ನಾನೇಕೆ ಬೆಳೆಯಲಿಲ್ಲ, ಮುಗಿದೋಯ್ತು ಅಷ್ಟೇ. ಅಷ್ಟೇ ಅಲ್ಲ ಅಲ್ವಾ? ಸಾಹಿತಿಗಳಾಗಿ ನಮ್ಮನ್ನು ಗುರುತಿಸ್ಬೇಕು. ಸಾಹಿತ್ಯ ಯಾಕಂದ್ರೆ ಮಗ್ಗೆ ಮಾಯಿದೇವರು ಎಂಥವರು ಸಾಹಿತ್ಯ, ಬಸವಣ್ಣ ಎಂಥ ಸಾಹಿತಿ, ಪ್ರಭುದೇವರು ಎಂತಹ ಸಾಹಿತಿ, ಎಂಥವರು ನಮ್ಮ ಪ್ರಭುಲಿಂಗ ಲೀಲೆಯನ್ನು ಬರೆದಂಥ ಚಾಮರಸ ಎಂಥ ಕಾವ್ಯ, ಹರಿಹರ ಎಂಥವನು, ರಾಘವಾಂಕ ಎಂಥವನು. ಧಾರ್ಮಿಕ ಕ್ಷೇತ್ರದ ಸಾಹಿತ್ಯದಲ್ಲಿ ನಮ್ಮದು ಒಂದು ಪ್ರೌಢಮೆ ಇರ್ತದೆ. ನಮ್ಮನ್ನ ಮಡಿವಂತಿಕೆಯಿಂದ ದೂರ ಸರಿಸಬೇಕು ಸಾಹಿತ್ಯ ಪರಿಷತ್ತಿನವರು ಅನ್ನತಕ್ಕಂಥದ್ದನ್ನು ಗಮನ ಇಟ್ಕೊಳ್ಬೇಕು ಅನ್ನತಕ್ಕಂಥ ಮಾತನ್ನು ಪ್ರೀತಿಯಿಂದ ಹೇಳ್ತಾ, ಪ್ರೇಮದಿಂದ ಹೇಳ್ತಾ, ಕೇವಲ ನಮ್ಮನ್ನು ಸನ್ನಿಧಾನ ವಹಿಸ್ಬಿಟ್ಟು ಆಶೀರ್ವಾದ ಮಾಡೋ ಸ್ವಾಮಿಗಳು ಮಾಡಬೇಡ್ರಿ, ಪೆನ್ನು ಕೊಟ್ಟು ಬರೆಯೋ ಸ್ವಾಮಿಗಳನ್ನು ಮಾಡ್ರಿ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರ್ತಾ, ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸಿ, ಪ್ರಸಾದದ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಮುಂದೆ ಇನ್ನು 2-3 ಗೋಷ್ಠಿಗಳಿದೆ, ಅದನ್ನೆಲ್ಲ ಅಚ್ಚುಕಟ್ಟಾಗಿ ನಡೆಸ್ರಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಭಾಗದಲ್ಲಿ ನಮ್ಮೆಲ್ಲರ ಕಂಠಕ್ಕೆ ನೋವಾಗಲಾರದಂತೆ, ದಣಿವರಿಯಲಾರದಂತೆ ಮೈ ಕೊಡುವಂತಹ ನಮ್ಮ ಹೊನ್ನಾಪುರವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟೋದರೊಂದಿಗೆ ಮತ್ತೊಮ್ಮೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಬಾಬಾ ಸಾಹೇಬ್ ಪಾಟೀಲ್ರಿಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸಿ, ಇದೇ ತಿಂಗಳು ಮುಂದಿನ ಫೆಬ್ರವರಿ 2ನೇ ತಾರೀಕಿಗೆ ಬೈಲೂರಿನಲ್ಲಿ ಚನ್ನಬಸವಣ್ಣನವರ ಜಾತ್ರೆ ಇದೆ. ಆ ಜಾತ್ರೆಗೆ ಎಲ್ಲರೂ ದಯಮಾಡಿಸ್ರಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ರೋಹಿಣಿ ಪಾಟೀಲ್ ತಾಯಿಯವರ ಒಂದು ಬಹಳ ದಿವಸದ ಬಯಕೆ, ಅವರು ನಮಗೆ ಪತ್ರವನ್ನು ಕೊಟ್ಟಿದ್ದಾರೆ, ಬಿಸಿಬೇಳೆ ಬಾತ್ ಮಾಡಬೇಕು ಅಂತ, ಅದನ್ನು ಮಾಡಿ ಊಟ ಮಾಡಿಸ್ತೇವೆ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ಅವ್ರಿಗೆ ಹೇಳ್ತೆ. ಯಾಕಂದರೆ ಯಾರೋ ನನ್ನನ್ನು ಪರಿಚಯಿಸುವಾಗ ರಸಪಾಕ ಪ್ರವೀಣ್ರು ಅಂತ ಹೇಳಿದ್ರು. ನಮ್ಮ ಅಪ್ಪ ಒಂದು ಮಾತು ಹೇಳಿದ್ರಿ, ಕುಲಕರ್ಣಿಯವರೇ, ನಮ್ಮ ಅಪ್ಪವ್ರು ಒಂದು ಮಾತೇನು ಹೇಳಿದ್ರು ಅಂದರೆ, ಜಗತ್ತಿನ ಎಲ್ಲದರ ಆಟ ನಿಂತರೂ ಸೌಟ್ನ ಆಟ ನಿಲ್ಲಲ್ಲ ಅಂತ ಹೇಳಿದರು. ಹಂಗಾಗಿ ಕುಲಕರ್ಣಿಯವರಿಗೆ ಮತ್ತೊಮ್ಮೆ, ಅವರು ಉಪಾಧ್ಯಕ್ಷರಾಗಿ, ಅವರು ಬ್ರಹ್ಮಚಾರಿಗಳು, ಬಹಳ ಅತಿ ಅದ್ಭುತವಾದ ವ್ಯಕ್ತಿಗಳವರು. ಹಾಗಾಗಿ ಅವರ ಸೇವೆಯನ್ನು ನೀವು ಬಳಸ್ಕೊಂಡಿದ್ದಕ್ಕಾಗಿ ಅವರು ಅನೇಕ ರೀತಿಯ ದಾನ ಧರ್ಮಗಳನ್ನು ಮಾಡಿದ್ದಾರೆ, ಅವ್ರಿಗೂ ಧನ್ಯವಾದವನ್ನು ಅರ್ಪಿಸಿ, ಕೌಸಲಿ ಸರ್ ಅವರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸರ್ ಸಲ್ಲಿಸಿ, ಸರ್ ನೀವು ಬೆಳಿಬೇಕು, ಬರೀಬೇಕು, ಇನ್ನೂ ಅನೇಕ ರೀತಿ ಬರೀಬೇಕು. ನಮ್ಮ ಅಧ್ಯಕ್ಷರಿಗೆ ಮತ್ತೊಮ್ಮೆ ಹೇಳಿಸಿ, ನನ್ನಲ್ಲಿ ಒಂದು ವಿನಂತಿ ಇದೆ ರೋಹಿಣಿ ಪಾಟೀಲ್ ತಾಯಿಯವರಿಗೆ, ನಮ್ಮ ಬೈಲೂರಿನಲ್ಲಿ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಮಾಡಬೇಕು ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೆ ಗಮನಕ್ಕೆ ತರ್ತಾ